ಫೌಂಡೇಶನ್ನಿಂದ ಸೌಹಾರ್ದ ಇಫ್ತಾರ್ ಕೂಟ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರ ಗ್ರಾಮದ ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಸಿಬಿ ಅಸ್ಕಿ ನೇತೃತ್ವದ ಫೌಂಡೇಶನ್ ವತಿಯಿಂದ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಮುಸ್ಲಿಂ ಬಾಂಧವರಿಗೆ ಸೌಹಾರ್ದ ಇಫ್ತಾರ್ ಕೂಟವನ್ನ ಮಾರ್ಚ್ 5ರಂದು ಆಯೋಜಿಸಲಾಯಿತು. ಈ ಸೌಹಾರ್ದ ಭೋಜನ ಕೂಟದಲ್ಲಿ ನೂರಾರು ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿ ಭಾವೈಕ್ಯತೆಯನ್ನ ಮೆರೆದರು. ಕಾರ್ಯಕ್ರಮದಲ್ಲಿ ಫೌಂಡೇಶನ್ನ ಅಧ್ಯಕ್ಷರಾದ ಸಿಬಿ ಅಸ್ಕಿ ಅವರು ಮಾತನಾಡಿ, ಕಳೆದ 8 ವರ್ಷಗಳಿಂದ ಇಫ್ತಾರ್ ಕೂಟಗಳನ್ನ ಆಯೋಜಿಸುತ್ತಿದ್ದೇನೆ. ಎಲ್ಲ ಧರ್ಮೀಯರ ಮಧ್ಯ ಪ್ರೀತಿ, ವಿಶ್ವಾಸ ಹಾಗೂ ಸೌಹಾರ್ದತೆ ಬೆಳೆಯುವುದು ಇದರ ಉದ್ದೇಶವಾಗಿದೆ ಎಂದರು. ಗ್ರಾಮದ ಗಣ್ಯರಾದ ಬಸನಗೌಡ ಹಡಲಗೇರಿ ಹಾಗೂ ಮುಸ್ಲಿಂ ಸಮಾಜದ ನಿವೃತ್ತ ಶಿಕ್ಷಕ ಮಡಿಕೇಶ್ವರ ಅವರು ಮಾತನಾಡಿ, ಅಸ್ಕಿ ಅವರ ಕಾರ್ಯ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ಭೋಜನ ಸಮಾರಂಭದಲ್ಲಿ ಗ್ರಾಮದ ಗಣ್ಯರಾದ ಶಂಕರಗೌಡ ಹಿಪ್ಪರಗಿ, ವಿವೇಕಾನಂದ ಧ್ಯಾಪುರ, ಅಂಜುಮನ್ ಕಮಿಟಿ ಅಧ್ಯಕ್ಷ ಬಂದೇನವಾಜ ಕಡಕೋಳ, ಜಿಜಿ ಅಸ್ಕಿ, ಅಬ್ದುಲ್ ರೆಹಮಾನ್ ಅವಟಿ, ಜಿಎಸ್ ಹಡಲಗೇರಿ, ಗುರಣ್ಣ ಹತ್ತೂರ, ಆರ್ಸಿ ಪಾಟೀಲ್, ಮೊಹಮ್ಮದ್ ರಫೀಕ್, ಚಬನೂರ, ಮುದೇಗೌಡ ಹಡಲಗೇರಿ, ಆರ್ಬಿ ಬಿರಾದಾರ, ತಿಪ್ಪಣ್ಣ ಬಡಿಗೇರ, ಡಿಬಿ ಬಿರಾದಾರ, ಎಸ್ಎಸ್ ಹಡಲಗೇರಿ, ಬಸಣ್ಣ ನಾಯ್ಕೋಡಿ ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ಇಡೀ ಕೊಣ್ಣೂರಿನ ಮುಸ್ಲಿಂ ಸಮುದಾಯದ ಪರವಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ರಂಜಾನ್ ಹಬ್ಬದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳು. ಈ ಹಬ್ಬ ಆಚರಣೆ ಮಾಡೋದು ನಮ್ಮ ಹಿಂದೂಸ್ತಾನದಲ್ಲಿ ಭಾಳ ಒಳ್ಳೆಯ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದಕ್ಕೆ ಇಲ್ಲಾದರೂ ಸೌಹಾರ್ದಯುತವಾಗಿ ನಮ್ಮ ಊರಲ್ಲಿ ಯಾವ ಹಿಂದೂ ಮುಸ್ಲಿಂ ಜಗಳಿಲ್ಲ, ಏನಿಲ್ಲ, ಅಣ್ಣತಮ್ಮರಂತೆ ಇದ್ದೀವಿ. ಅದಕ್ಕೆ ಎಲ್ಲರೂ ಅಣ್ಣತಮ್ಮರಂತೆ ನಾವು ಬಾಳೋಣ ಅಂತ ಹೇಳಿ ಈ ರಂಜಾನ್ ಹಬ್ಬದ ಶುಭಾಶಯ ಹೇಳಿ ಈ ರಂಜಾನ್ ಎಲ್ಲರಿಗೂ ಒಳ್ಳೆ ಮಾಡುವಂಥ ಸಿಬಿ ಅಸ್ಕಿ ಅವರು ನಾಲ್ಕೋಡ, ಮುದ್ದೇವಾಳ ಮತ್ತು ತಾಳಿಕೋಟೆಗಳಲ್ಲಿ ಎಲ್ಲನೂ ಮಾಡ್ತಾರೆ. ಅವ್ರು ಸಮಾಜದ ಕೆಲಸ ಭಾಳ ಮಾಡಕ್ಕಿದ್ದಾರೆ. ಅದನ್ನು ಮನೆ ಬಾರಿಕೊಟ್ಟು ಬಿಜಾಪುರ ಹೋಗಲ್ತಕ್ಕ ಅವ್ರು ಹೇಳಿದ್ದು ಕೇಳಿದ್ರೆ ಅದು ಇನ್ನು ಬಿಜಾಪುರ ಮುಟ್ಟಿದವು ಖರೆ ಅವ್ರ ಮಾತುಗಳು ಮುಟ್ಟಲಿಲ್ಲ, ಮುಗಿಲಿಲ್ಲ. ಅದಕ್ಕೆ ಅವ್ರ ಮುಂದಿನ ಇದರಲ್ಲಿ ಭವಿಷ್ಯದಲ್ಲಿ ನಾವೆಲ್ಲರೂ ಇದುವಾಗಿ ಒಗ್ಗಟ್ಟಾಗಿ ಎಲ್ಲರೂ ಮಾಡೋಣ. ಅದು ಒಳ್ಳೆಯದಾಗಲಿ. ತಮ್ಮ ಹೆಸರು ಸರ್? ಬಸನಗೌಡ ಹಳ್ಳಿಗೆ ಅಲ್ರಿ. ಈಗ ಸಿಬಿ ಅಸ್ಕಿ ಅವರು ಪ್ರತಿ ರಂಜಾನ್ ಮಾಸದಲ್ಲಿ ಇಲ್ಲಿಯ ಮುಸ್ಲಿಂ ಸಮುದಾಯಕ್ಕಾಗಿ ಇಫ್ತಾರ್ ಕೂಟಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಸಾಕಷ್ಟು ಬೇರೆ ಬೇರೆ ಸಾಮಾಜಿಕವಾದಂಥ ಒಂದು ಕಾರ್ಯಗಳನ್ನು, ಸೇವಾ ಕಾರ್ಯಗಳು ಇವೆ. ಇದರ ಕುರಿತು ತಾವೇನು ಹೇಳಲು ಬಯಸ್ತಾ ಇದ್ದೀರಿ? ನಾನು ಸಿಬಿ ಅಸ್ಕಿಯವರ ವತಿಯಿಂದ ಹೇಳಬೇಕೆಂದರೆ, ಸಿಬಿ ಅಸ್ಕಿಯವರು ಇದೇ ಊರಿನವರು, ನಮ್ಮಕ್ಕಿಂತ ಚಿಕ್ಕವರು. ಆದರೆ ಅವರು ಚಿಕ್ಕವರಿದ್ದರೂ ಈ ಊರಿಗೆ, ತಮ್ಮೂರಿಗೆ ಮಾಡಿದಂಥ ಸೇವೆ ಈಗ 3-4 ವರ್ಷಗಳಿಂದ ನಮ್ಮ ಮುಸ್ಲಿಂ ಸಮಾಜಕ್ಕೆ ಇಫ್ತಾರ್ ಕೂಟವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಇನ್ನಿತರೆ ಉಳಿದ ಸಮಾಜದ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಸಮಾಜದವರಿಂದ ಬೆರೆತು ಅವರಿಂದ ಕೂಡಿಕೊಂಡು ಅವರ ಸಲಹೆಯನ್ನು ಪಡೆದು ತಮ್ಮ ವಿಚಾರವನ್ನು ಈ ನಮ್ಮ ಸಮಾಜಕ್ಕಾಗಿ ವ್ಯಕ್ತಪಡಿಸಿದ್ದಾರೆ. ಸಿಬಿ ಅಸ್ಕಿ ಅವರು ಇದೇ ಥರ ಎಲ್ಲ ಧರ್ಮದವರಿಂದ, ಈ ಊರಿನ ಎಲ್ಲ ಸಮಾಜದವರಿಂದ ಹೊಂದಾಣಿಕೆ ಇದ್ದು ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಈ ಊರಿಗಾಗಿ, ತಮ್ಮೂರಿಗಾಗಿ ಇಂಥ ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಲಿಕ್ಕತ್ತಾರೆ. ಅದಕ್ಕೆ ಕಾರಣ ಅವರು ಇದೇ ಥರ ಮುಂದುವರಿಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ. ಅವರೆಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಸರ್ಕಾರ ಇದೆ? ಆಯ್ತು. ಎಲ್ಲ ಸಮಾಜದವರಿಂದ ಅವ್ರ ಸಹಕಾರ ಐತಿ. ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯದ ಬಡ ಮಕ್ಕಳಿಗಾಗಿ ಏನಾದರೂ ಏನಿಲ್ಲ, ಹಾಗೇನಿಲ್ಲ, ಹೊಂದಾಣಿಕೆ ಐತಿ. ಇಲ್ಲ ಮುಸ್ಲಿಂ ಸಮಾಜದ ಬಡ ಮಕ್ಕಳಿಗಾಗಿ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಸಹಕಾರಿ ಮಾಡ್ತಾರೆ ಅವರು. ನಾವು ಹೇಳೋದು ಅಷ್ಟೇ ತಡ, ಶಾಲೆಗಾಗಿ, ಅರಬಿ ಶಾಲೆಗಾಗಿ, ಉರ್ದು ಶಾಲೆಗಾಗಿ, ಇನ್ನಿತರ ಬಡವರು ಅದರಂತ ನಾವು ಹೇಳಿದಾಗ ಅದಕ್ಕೆ ಸ್ಪಂದನೆ ಕೊಟ್ಟು ನಮ್ಮ ಈ ಸಣ್ಣ ಪುಟ್ಟ ಕಾರ್ಯಗಳಿಗೆ ಅವರು ಕಿವಿ ಕೊಟ್ಟು ನಮ್ಮ ಕಾರ್ಯಗಳನ್ನು ಮಾಡ್ತಾರಂತೇಳಿ ನಾನು ಮತ್ತೊಮ್ಮೆ ನಮ್ಮ ಊರಿನ ಜಮಾತಿನವರಿಂದ, ಯುವಕರಿಂದ, ಎಲ್ಲರಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಸಮಾಜಕ್ಕೆ ಇನ್ನಿತರ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ನಾನು ಬಯಸುತ್ತೇನೆ. ನಿಮ್ಮ ಹೆಸರು?
ಸ್ಟಾಪ್ ಮಾಡಿಕೆ ನಿವೃತ್ತ ಶಿಕ್ಷಕರು. ನಮ್ಮ ಸ್ವಂತ ಹುಟ್ಟೂರಾದ ಕೊಂಡೂರು ಗ್ರಾಮದಲ್ಲಿ ಸತತ 8 ವರ್ಷಗಳಿಂದ ಈ ಇಫ್ತಾರ್ ಕೂಡ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕೊಂಡೂರು ಗ್ರಾಮದಿಂದ ನಾವು ಇದನ್ನು ಪ್ರಾರಂಭ ಮಾಡಿ ನಮ್ಮ ಕೊಂಡೂರಿನಲ್ಲಿ ಯಾವತ್ತೂ ರಂಜಾನ್ ಹಬ್ಬ ಬರಲಿ ಯಾವುದೇ ಹಬ್ಬ ಬಂದರೂ ಸಹಿತ ನಮ್ಮೂರು ಭಾಳ ಒಂದು ಸೌಹಾರ್ದತೆ ಕೊಂಡೂರು ಒಂದು ಸಂಕೇತ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಭಾಳ ಒಂದು ವಿಶೇಷ ಧನ್ಯವಾದ ಹೇಳ್ತೀನಿ. ಯಾಕಂತಂದರೆ ನಮ್ಮಲ್ಲಿ ಸುಮಾರು ಕನಿಷ್ಠ 700ರಿಂದ 800 ಜನ ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳಿದ್ರು ಸಹಿತ ಎಲ್ಲ ನಮ್ಮ ಹಿಂದೂ ಸಮುದಾಯದೊಂದಿಗೆ ಒಡನಾಟ ಒಳ್ಳೆಯ ಚೆನ್ನಾಗಿ ಹೊಂದಿದ್ದು ಯಾವುದೇ ಇವತ್ತಿಂದ ನಮ್ಮಲ್ಲಿ ಯಾವುದೋ ಐತಿಹಾಸಿಕ ಘಟನೆ ಆಗಲಾರ್ದಂಗೆ ಭಾಳ ಒಂದು ಸೌಹಾರ್ದ ನಮ್ಮೂರಿನ ಎಲ್ಲ ಹಿರಿಯರಾದ ಬಸವನಗೌಡ ಹಳ್ಳಿಗರ ಅಣ್ಣವರ ಆದಿಯಾಗಿ ಮತ್ತು ನಮ್ಮ ಸಹೋದರದ GG ಸರ್ ಇರ್ಬೋದು ಮತ್ತು ನಮ್ಮ TAPCMC ಮಾಜಿ ನಿರ್ದೇಶಕರು ಹಾಗೂ ಹಿರಿಯ ರಾಜಕೀಯ ಮುಖಂಡರಾದಂಥ ಶಂಕರಗೌಡ ಇಪ್ಪರಿಗೆ ಅಣ್ಣವರು ಮತ್ತು ನಮ್ಮ ಮಾವನವರದ ದಂಡು ಸರ್ ಮತ್ತು ನಮ್ಮ ರಾಮನಗೌಡ ಮಾವರು ಅಂತ ಗುರಣ್ಣ ಹತ್ತೂರು ಅಣ್ಣವರು ಮತ್ತು ಮುದಿಯಪ್ಪ ಗೌಡರು ನಮ್ಮ ಸಿದ್ದನಗೌಡರು ಏಕೂಗೌಡರು ಅವರು ನಮ್ಮೆಲ್ಲ ಗ್ರಾಮ ಪಂಚಾಯತಿ ಯುವ ಸದಸ್ಯರು ಮತ್ತು ನಮ್ಮ ತಿಪ್ಪಣ್ಣ ಬಡಿಗೇರವರು ಹುಸೇನಿ ವಾರಿಕರ್ ಅವರು ಮತ್ತು ನೂತನ TAPC ನಿರ್ದೇಶಕರಾದಂಥ ಗೌಡಪ್ಪ ಗೌಡ ಹಳ್ಳಿಗರು ಅವರಿವರ ಎಲ್ಲ ನಮ್ಮ ಬಂಧುಗಳು ಯಾವತ್ತೂ ಒಂದು ಒಳ್ಳೆಯ ಒಡನಾಟದಿಂದ ಸದಾ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ನಾವು ಸದಾ ಅವ್ರಿಗೆ ಸಹಕಾರ ಅವ್ರ ಸಹಕಾರ ನಮಗಂತ ಒಂದು ಪ್ರವೃತ್ತಿಯನ್ನು ಮಾಡ್ಕೊಂಡು ಹೊಂಟೀವಿ. ಒಂದು ವಿಶೇಷತೆ ಹೇಳ್ಬೇಕಂದ್ರೆ ಪ್ರಥಮ ಬಾರಿಗೆ ಕೊಂಡೂರಲ್ಲಿ ಪ್ರಾರಂಭ ಮಾಡಿದಾಗ ಇವತ್ತು 4 ಊರ ಜೊತೆಗೆ ಈ ವರ್ಷ ಮತ್ತೆ ಹೊಸದಾಗಿ ಕೊಂಡೂರು ಆದಿಯಾಗಿ ಇವತ್ತು ನಾಲತೋಡ್ ಇರ್ಬೋದು, ತಾಳಿಕೋಟೆ ಇರ್ಬೋದು, ಉದ್ಯೋಗ ಇರ್ಬೋದು. ಈ ವರ್ಷ ಮತ್ತೆ 2 ಹೊಸ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಕಾಸಿನಕುಂಟಿ ಒಂದು, ಕಾಳಿಗೆ ಒಂದು ಈಗಾಗಲೇ ಡಿಕ್ಲೇರ್ ಮಾಡೀವಿ. ಇನ್ನೂ 2 ಗ್ರಾಮ ಚಾಯ್ಸ್ ಮಾಡ್ತಾ ಇದ್ವಿ. ನೋಡ್ರಿ ಯಾಕೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದಪ್ಪ ಅಂತಂದ್ರೆ ಪ್ರಥಮ ಕೈಗೊಂಡಿದ್ದು ನಮ್ಮೆಲ್ಲ ಈ ಮುಸ್ಲಿಂ ಸಮುದಾಯದ ಬಂಧುಗಳು ಇವತ್ತಿನ ಇವರ ಒಂದು ಪ್ರೀತಿ ವಿಶ್ವಾಸ ಸಹಕಾರನೇ ತಾಲೂಕಿನಲ್ಲಿ ಮಾಡಲಿಕ್ಕೆ ನಮಗೊಂದು ಆಸೆ ಆಯಿತು ಮತ್ತು ಮಾಡಬೇಕಂತ ಭಾವನೆ ಸದಾ ನಮ್ಮ ಬೆನ್ನೆಲುಬಾಗಿ ರಹೀಂ ಸಾಹೇಬರ ಆದಿಯಾಗಿ ಒಂದಿನ ಕಳ್ಕೊಂಡು ಅವರೇ ಒಬ್ಬರೇ ತಪ್ಪು ತಿಳ್ಕೊಬಾರ್ದು. ಸರ್ವ ಎಲ್ಲ ಮುಸ್ಲಿಂ ಬಾಂಧವರು ನಮ್ಮ ಸೇಡ್ಜಿ ಇರ್ಬೋದು, ಚಬ್ರೂರು ಇರ್ಬೋದು, ಸಾಲಿ ಡಾಕ್ಟರ್ ಇರ್ಬೋದು, ಅವರು ಎಲ್ಲ ಸಮಸ್ತ ಕೊಂಡ್ ಬಾಂಧವರು ಭಾಳ ಒಂದು ಸಹಕಾರ ನಮ್ಮೂರಿಗೆ ಅಲ್ಲದೆ ಸಹಿತ ಬೇರೆ ಕಡೆ ಹೋದಾಗ ಸಹಿತ ನಮ್ಮ ಜೊತೆ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡಿ ಈ ನಮ್ಮ ಊರಿನ ಒಂದು ಈ ಕೀರ್ತಿ ಪತಾಕಿಯನ್ನು ತಾಲೂಕಿನಲ್ಲಿ ಇವತ್ತು ಮಾಡಬೇಕು ಯಾರಾದ್ರೂ ಕಾರಣವಿದ್ದರೆ ನಮ್ಮ ಸಮಸ್ತ ಎಲ್ಲ ಕೊಂಡೂರು ಹಿರಿಯ ಎಲ್ಲ ದೇವರು ಮತ್ತು ನಮ್ಮೆಲ್ಲ ಮುಖಂಡರುಗಳು ಅಂತ ಹೇಳಕ್ಕೆ ನಾನು ಇಚ್ಛೆಪಟ್ಟು ಈ ಒಂದು ಯಾಕಿದ್ರೆ ಮಾಡಬೇಕು ಏನು ಮಾಡಬೇಕಪ್ಪ ಅಂದರೆ 8 ವರ್ಷದಿಂದ ನಾವು 2016ರಲ್ಲಿ ನೂತನ ಒಂದು ಇಡೀ ನಮ್ಮೂರು ಯಾವುದೇ ಇದ್ರೂ ಸಹಿತ ಚುನಾವಣೆ ಬಂದಾಗ ಮಾತ್ರ ನಾವು ಅವರು ಇದು ಮಾಡ್ತೀವಿ. ಆದರೆ ಉಳಿದ ವಿಷಯದಾಗ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಮ್ಮೂರು ಯಾರೇ ನಿಂತರೂ ಸಹಿತ ನಾವು ಆ ಋಣ ಒಂದು ಮರೆಯೋಕ್ಕಾಗೋದಿಲ್ಲ. ಯಾಕಂದರೆ 2016 ನಾವು ಜಿಲ್ಲಾ ಪಂಚಾಯತಿ ನಮ್ಮ ಕಾಕಿಯವ್ರು ನಿಂತಾಗ ಎಲ್ಲ ಊರು ಒಗ್ಗಟ್ಟಾಗಿ ಅವರಿಂದ ಎಲ್ಲ ಇವತ್ತು ಯಾವಾರದವ್ರ ಮಂದಿ ಇರ್ಬೋದು, ನಮಗೆ ನೀರ್ಲಿಗರ್ ಇರ್ಬೋದು, ಹಳ್ಳಿಗರ್ ಇರ್ಬೋದು, ಸರ್ವ ಎಲ್ಲರೂ ಕೂಡ್ಕೊಂಡು ಮತ್ತು ಅದ್ರ ಜೊತೆಗೆ ಮುಸ್ಲಿಂ ಸಮುದಾಯ ಬಾಂಧವರು ಮತ್ತು ನಮಗೆಲ್ಲ ವಾಲ್ಮೀಕಿ ಸಮುದಾಯ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಆ ಒಂದು ಕೊಂಡೂರು ಜಿಲ್ಲಾ ಪಂಚಾಯತ್ ಆರಿಸಿದ್ದರಿಂದ ನಾವು ಜನಸಂಪರ್ಕವಾಗಿ ಹೆಚ್ಚು ತಾಲೂಕಿನಲ್ಲಿ ಮಾಡಬೇಕಾದ್ರೆ ಒಂದು ಸದುದ್ದೇಶ ಇಟ್ಕೊಂಡು ನಂತರ ದಿನಗಳಲ್ಲಿ ಏನು ಕೊಂಡೂರು 18 ಗ್ರಾಮಗಳ ಜೊತೆ ಮೊದಲು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಮಾಡಬೇಕಂತ ಒಂದು ಬಯಸಿದ್ದರಿಂದ ಈಗಾಗಲೇ ಒಂದು ಈ ಒಂದು ಕಾರ್ಯಪ್ರವೃತ್ತಿ ಜೊತೆಗೆ ಇವತ್ತು 8 ಊರಲ್ಲದೆ ಸಹಿತ 10 ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು, ಯಾವುದೇ ಅಪಘಾತ ಪ್ರಕರಣಗಳಿರ್ಬೋದು, ಇದೆಲ್ಲ ಇವತ್ತು ತಾಲೂಕಿನಲ್ಲಿ ಮಾಡ್ಬೇಕಾದ್ರೆ ಅದಕ್ಕೆ ಯಾರ ಸಾಕ್ಷಿಯಪ್ಪ ಅಂದ್ರೆ ಎಲ್ಲ ನನ್ನ ಊರಿನ ಹಿರಿಯರು ದೈವ ಮತ್ತು ಎಲ್ಲ ಈ ಬಳಗ ಅಂತ ಹೇಳಕ್ಕೆ ನಾನು ಭಾಳ ತುಂಬದಿಂದ ಇಚ್ಛೆ ಹೇಳ್ಕೊತ ಇದನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ಕೆಲಸಕ್ಕೆ ನಮಗೆಲ್ಲ ಹಿರಿಯರು ಮತ್ತು ಇವತ್ತು ಗ್ರಾಮ ಪಂಚಾಯತ್ ನಮ್ಮ ಯಲ್ಲಪ್ಪ ಮಾದಾರ್ ಹಿಡ್ಕೊಂಡು ಅವರ ಜಾಮಣ್ಣ ಸೋಮಣ್ಣ ಇರ್ಬೋದು, ಅವರಿರೋದು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ TAPCMSನ ನಿರ್ದೇಶಕರಾಗಲಿ ಮತ್ತು ನಮ್ಮ PKPSನ ಎಲ್ಲ ಸರ್ವ ನಿರ್ದೇಶಕರಲ್ಲಿ ಅವರಿವರೇನದೆ ನಮ್ಮೂರು ಇವತ್ತು ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಕಾಣೋದಲ್ಲ ಬ್ಯಾನರ್